ರಾಜ್ಯ ರಾಜಕಾರಣದಲ್ಲಿ ಭಾರಿ ಮಹತ್ವದ ಬೆಳವಣಿಗೆಯಾಗ್ತಾ ಇದೆ. ಪಟ್ಟದಾಟದ ಕ್ಲೈಮ್ಯಾಕ್ಸ್ ಇದು. ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡೋ ಸಾಧ್ಯತೆ. ಇವತ್ತೊಂದು ಬ್ರೇಕ್ಫಾಸ್ಟ್ ಆಯೋಜನೆ ಮಾಡಿದ್ದಾರೆ ತಮ್ಮ ಸಂಪುಟದ ಸದಸ್ಯರುಗಳಿಗೆ. ಇವತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲೇ ನಿರ್ಧಾರ ಪ್ರಕಟಿಸ್ತಾರ. ಜೊತೆಗೆ ಮಾಧ್ಯಮದ ಜೊತೆಯೂ ಇವತ್ತು ಮಾತನಾಡ್ತೇನೆ ಅಂತಂದ್ರು ಸಿದ್ದು. ಏನಿದರ ರಹಸ್ಯ? ಸಿಎಂ ನಿವಾಸದಲ್ಲಿ ಅವರ ಆಪ್ತ ಶಾಸಕರು ರೊಚ್ಚಿಗೆದ್ದಿದ್ದಾರೆ. ಸಿದ್ದರಾಮಯ್ಯ ರಾಜೀನಾಮೆಗೆ ಯಾಕೆ ಸಮ್ಮತಿ ಕೊಟ್ಟರು ಅನ್ನೋದು ಅವರ ಆಕ್ರೋಶಕ್ಕೆ ಕಾರಣ. ಡ್ಯಾಮೇಜ್ ಕಂಟ್ರೋಲ್ಗೆ ಸುರ್ಜೇವಾಲಾ ಮುಂದಾಗಿದ್ದಾರೆ. ಒಟ್ಟಾರೆ ದೆಹಲಿ ಕರೆಸಿಕೊಂಡು ಸುದೀರ್ಘವಾಗಿ ಮಾತುಕತೆ ನಡೆಸಿ ಅಲ್ಲಿ ಸಿದ್ದರಾಮಯ್ಯ ಅವರಿಗೆ ಹೈಕಮಾಂಡ್ ಒಂದು ಸೂಚನೆ ಕೊಡ್ತು. ಅದರಂತೆ ಸಿದ್ದರಾಮಯ್ಯ ರಾಜೀನಾಮೆಗೆ ನಿರ್ಧಾರ ಮಾಡಿದ್ದಾರೆ. ಅದನ್ನು ಇವತ್ತು ಪ್ರಕಟಿಸ್ತಾರೆ ಅನ್ನೋದು ಸಾಧ್ಯತೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಕರೆದಿದ್ದಾರೆ ತಮ್ಮ ಕ್ಯಾಬಿನೆಟ್ ಸದಸ್ಯರುಗಳಿಗೆ. ಸಚಿವರೆಲ್ಲರಿಗೂ ಕೂಡ ಆಹ್ವಾನ ಹೋಗಿದೆ. ಮೊನ್ನೆಯೇ ಇವತ್ತೆಲ್ಲರೂ ಕೂಡ ಬೆಳಗ್ಗೆ 9 ಗಂಟೆಗೆ ಸಿದ್ದರಾಮಯ್ಯ ಅವರ ನಿವಾಸದಲ್ಲಿ ನಡೆಯುವಂತಹ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅಲ್ಲೇ ತಮ್ಮ ರಾಜೀನಾಮೆಯ ನಿರ್ಧಾರವನ್ನು ಸಿಎಂ ಪ್ರಕಟಿಸ್ತಾರ. ಅವರ ಆಪ್ತ ಶಾಸಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾಕೆ ಒಪ್ಕೊಂಡ್ರಿ, ರಾಜೀನಾಮೆ ನೀಡ್ತೀನಿ ಅಂತ ಯಾಕೆ ಒಪ್ಕೊಂಡ್ರಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಅದೇ ಈ ಹಿಂದಿನಿಂದಲೂ ಕೂಡ ಸಿದ್ದರಾಮಯ್ಯ ಹೇಳ್ತಾ ಬಂದದ್ದು ಒಂದೊಮ್ಮೆ ರಾಜೀನಾಮೆಯನ್ನ ರಾಹುಲ್ ಗಾಂಧಿ ಕೇಳಿದ್ದೇ ಆದರೆ ಆ ನಿರ್ಧಾರಕ್ಕೆ ಬರಬೇಕಾಗತ್ತೆ ಅಂತ. ಸಿದ್ದರಾಮಯ್ಯ ರಾಜೀನಾಮೆಗೆ ಸಮ್ಮತಿ ಕೊಟ್ಟಿದ್ದು ಅವರ ಆಪ್ತರ ಆಕ್ರೋಶಕ್ಕೆ ಕಾರಣ ಆಗಿದೆ. ಅದನ್ನ ಸಮಾಧಾನ ಪಡಿಸೋದಕ್ಕೆ, ಆದ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಸುರ್ಜೇವಾಲಾ ಇನ್ ರಾಜ್ಯಕ್ಕೆ ಬಂದಿದ್ದಾರೆ. ಅವರು ಮುಂದಾಗಿದ್ದಾರೆ. ಇವತ್ತು ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡೋ ಸಾಧ್ಯತೆ ಅಂತ ಹೇಳಲಾಗ್ತಾ ಇದೆ. ಆದರೆ ಮತ್ತಷ್ಟು ಬೆಳವಣಿಗೆಗಳನ್ನ ಗಮನಿಸ್ತಾ ಹೋದಾಗ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಮುಂದಿನ ಹೆಜ್ಜೆ ಹೇಗಿರುತ್ತೆ ಸಿದ್ದರಾಮಯ್ಯ ಅವರದು? ರಾಜ್ಯಪಾಲರ ಭೇಟಿಗೆ ಸಮಯ ಕೇಳಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಯಾವ ಸಮಯ ಅಂತ ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟತೆ ಇಲ್ಲ. ರಾಜ್ಯಪಾಲರು ಕೂಡ ಬೆಂಗಳೂರಿನಲ್ಲಿಲ್ಲ, ಮುಂಬೈಗೆ ಹೊರಟು ನಿಂತಿದ್ದಾರೆ ಅನ್ನುವಂಥ ಮಾಹಿತಿ. ಹೀಗಾಗಿ ಇವತ್ತಿನ ಸಿಎಂ ನಡೆ ಏನು ಅನ್ನೋದು ಕುತೂಹಲ. ಇನ್ನು ಸಿಎಂ ಬದಲಾವಣೆಯ ಈ ಚರ್ಚೆಯ ಬೆನ್ನಲ್ಲೇ ಮತ್ತೊಂದು ಬೆಳವಣಿಗೆಯಾಗಿದೆ. ಅದು ರಾಜ್ಯದಲ್ಲಿ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅವರು ಇಲ್ಲ, ಮುಂಬೈಗೆ ತೆರಳಿದ್ದಾರೆ. ರಾಜ್ಯಪಾಲರು ಅವರ ಸಂಬಂಧಿಕರೊಬ್ಬರ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಅವರು ಮುಂಬೈಗೆ ಪ್ರಯಾಣ ಬೆಳೆಸಿದ್ದಾರೆ. ನಿನ್ನೆ ರಾತ್ರಿ 11:45ಕ್ಕೆ ಬೆಂಗಳೂರಿನಿಂದ ಮುಂಬೈಗೆ ಅವರು ಹೊರಟರು. ಇವತ್ತು ರಾಜ್ಯಪಾಲರ ಭೇಟಿಗೆ ಸಿಎಂ ಸಮಯ ಕೇಳಿದಂತಹ ಮಾಹಿತಿ ಇತ್ತು. ಆದರೆ ಮಧ್ಯರಾತ್ರಿ ಗವರ್ನರ್ ತುರ್ತು ಕೆಲಸದ ಮೇಲೆ ಅವರ ಸಂಬಂಧಿಕರೊಬ್ಬರ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಮುಂಬೈಗೆ ತೆರಳಿರುವಂತಹ ಹಿನ್ನೆಲೆ ಇವತ್ತು ರಾತ್ರಿ ಕೂಡ ಮುಂಬೈನಲ್ಲೇ ವಾಸ್ತವ್ಯ ಹೂಡ್ತಾರೆ ತಾವರ್ಚಂದ್ ಗೆಹ್ಲೋಟ್. ಬೆಳಿಗ್ಗೆ 7 ಗಂಟೆಗೆ ವಿಮಾನದ ಮೂಲಕ ಇಂದೋರ್ಗೆ ಪ್ರಯಾಣ. ಈ ಮಾಹಿತಿಗಳು ಸಿಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಿಎಂ ಗವರ್ನರ್ ಭೇಟಿಯಾಗ್ತಾರೆ ಎನ್ನುವಂತಹ ಸುದ್ದಿ ಏನಿತ್ತು, ಮಾಹಿತಿ ಏನಿತ್ತು, ಹಾಗಿದ್ರೆ ಸಿಎಂ ನಡೆ ಏನು? ಕುತೂಹಲ ಇದೆ. ಇವತ್ತೇ ರಾಜೀನಾಮೆ ಕೊಡ್ತಾರೆ, ಗವರ್ನರ್ ಭೇಟಿಯಾಗ್ತಾರೆ. ಈ ಮಾಹಿತಿಗಳು ಹರಿದಾಡ್ತಾ ಇರುವಂತಹ ಸಂದರ್ಭದಲ್ಲೇ ಮುಂಬೈಗೆ ರಾಜ್ಯಪಾಲರು ತೆರಳಿರೋದು, ಇವತ್ತು ಕೂಡ ಅಲ್ಲೇ ಇರುವಂಥದ್ದು. ಯಾಕಂದರೆ ನಿನ್ನೆ ರಾತ್ರಿನೇ 11:45 ಸುಮಾರಿಗೆ ಅವರು ಬೆಂಗಳೂರಿನಿಂದ ಮುಂಬೈಗೆ ಪ್ರಯಾಣ ಬೆಳೆಸಿದ್ರು. ಇವತ್ತು ರಾಜ್ಯಪಾಲರ ಭೇಟಿಗೆ ಸಿಎಂ ಸಮಯ ಕೇಳಿದ್ರು ಅನ್ನೋ ಮಾಹಿತಿಗಳಿತ್ತು. ಆದರೆ ಮಧ್ಯರಾತ್ರಿಯೇ ತೆರಳಿರುವಂತಹ ಗವರ್ನರ್ ಇವತ್ತು ರಾತ್ರಿ ಕೂಡ ಮುಂಬೈನಲ್ಲಿ ವಾಸ್ತವ್ಯ ಹೂಡಿ ನಂತರ ವಿಮಾನದ ಮೂಲಕ ಇಂದೋರ್ಗೆ ಪ್ರಯಾಣವನ್ನು ಬೆಳೆಸ್ತಾರೆ ಅನ್ನುವಂತಹ ಮಾಹಿತಿ. ರಾಜ್ಯಪಾಲರ ಭೇಟಿಗೇನು ಸಿದ್ದರಾಮಯ್ಯ ಸಮಯ ಕೇಳಿದ್ದಾರೆ, ಮಧ್ಯಾಹ್ನ ಲೋಕಭವನಕ್ಕೆ ಭೇಟಿ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದೆ. ಆದರೆ ಯಾವ ಟೈಮ್ಗೆ ಆ ನಿಖರ ಸಮಯವನ್ನ ಸಿಎಂ ತಿಳಿಸಿಲ್ಲ. ಲೋಕಭವನ ಸಿಎಂ ಭೇಟಿ ಸಮಯ ಇದೆಯಲ್ಲ, ನಿಖರ ಸಮಯ ತಿಳಿದಿಲ್ಲ. ಮಧ್ಯಾಹ್ನ ಲೋಕಭವನಕ್ಕೆ ಬರೋದಾಗಿ ಮಾತ್ರ ಮಾಹಿತಿ. ಮುಖ್ಯಮಂತ್ರಿ ಕಚೇರಿಯಿಂದ ಲೋಕಭವನಕ್ಕೆ ಈ ಮಾಹಿತಿ ರವಾನೆಯಾಗಿದೆ. ರಾಜ್ಯಪಾಲರ ಭೇಟಿಗೆ ಅಂತ ಸಮಯ ಕೇಳಿದ್ರು, ಆದರೆ ರಾಜ್ಯಪಾಲರು ಲೋಕಭವನದಲ್ಲಿ ಇಲ್ಲ, ಮುಂಬೈಗೆ ತೆರಳಿದ್ದಾರೆ. ಆದರೆ ಮಧ್ಯಾಹ್ನದೊತ್ತಿಗೆ ತಾನು ಬರೋದಾಗಿ ತಿಳಿಸಿರುವಂತಹ ಸಿಎಂ ಎಷ್ಟು ಗಂಟೆಗೆ ಎನ್ನುವಂತಹ ನಿಖರ ಸಮಯವನ್ನ ಹೇಳಿಲ್ಲ. ಕುತೂಹಲ ಇದೆ, ಸಿದ್ದರಾಮಯ್ಯ ಅವರ ನಡೆ ಏನಿರುತ್ತೆ? ಈಗಾಗಲೇ ಒಂದು ಸ್ಪಷ್ಟ ನಿರ್ಣಯಕ್ಕೆ ಸಿಎಂ ಬಂದಿದ್ದಾರೆ ಎನ್ನುವಂತಹ ಮಾಹಿತಿ. ಪದತ್ಯಾಗದ ನಿರ್ಧಾರ ಮಾಡಿದ್ದಾರೆ ಅನ್ನುವಂಥದ್ದು. ಗವರ್ನರ್ ಭೇಟಿಗೆ ಸಮಯ ಕೇಳಿದ್ರು ಸಿದ್ದರಾಮಯ್ಯ.
ಸಿಎಂ ಭೇಟಿಗೆ ಅಂತ ಹೇಳಿ 2 ಸಮಯ ಕೊಟ್ಟಿದ್ರು ಗವರ್ನರ್. ಒಂದು ಬೆಳಿಗ್ಗೆ 11:30ಕ್ಕೆ, ಮತ್ತೊಂದು ಮಧ್ಯಾಹ್ನ 3 ಗಂಟೆ ನಂತರ ಅಂತ. ಆದರೆ ಅನಿವಾರ್ಯವಾಗಿ ಮುಂಬೈಗೆ ತೆರಳಿದ್ದಾರೆ ಗೆಹ್ಲೋಟ್. ಹಾಗಾಗಿ ರಾಜ್ಯಪಾಲರು ಲೋಕಭವನದಲ್ಲಿ ಇಲ್ಲ ಅಂತಂದ್ರೆ ರಾಜ್ಯಪಾಲರ ಅನುಪಸ್ಥಿತಿಯಲ್ಲಿ ಸಿಎಂ ಅಲ್ಲಿಗೆ ತೆರಳ್ತಾರಾ? ಡೌಟ್ ಅನ್ಸತ್ತೆ. ಮಧ್ಯಾಹ್ನ ಏನಾದರೂ ರಾಜ್ಯಪಾಲರು ವಾಪಸ್ ಆದ್ರೆ ಆಗ ಸಿದ್ದರಾಮಯ್ಯ ಭೇಟಿ ಕೊಡಬಹುದು. ಆದರೆ ಆ ಸಾಧ್ಯತೆಗಳು ಕಡಿಮೆ ಅನ್ಸುತ್ತೆ. ಯಾಕಂದ್ರೆ ರಾಜ್ಯಪಾಲರು ಇವತ್ತು ಮುಂಬೈನಲ್ಲೇ ಇರ್ತಾರೆ, ಮಧ್ಯೆ ಇಂದೋರ್ಗೆ ಹೋಗಿ ಬರ್ತಾರೆ ಎನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ರಾಜ್ಯಪಾಲರು ರಾಜ್ಯಕ್ಕೆ ವಾಪಸ್ ಆಗುವಂಥದ್ದು ಡೌಟ್ಫುಲ್ ಅನ್ಸುತ್ತೆ. ಏನಾಗುತ್ತೆ ಬೆಳವಣಿಗೆ ಬಗ್ಗೆ ಡೀಟೇಲ್ಸ್ ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಸನ್ನ, ಸಿಎಂ ಪದತ್ಯಾಗದ ಒಂದು ನಿರ್ಣಯಕ್ಕೆ ಬಂದ್ಬಿಟ್ಟಿದ್ದಾರೆ. ಆದರೆ ಅದನ್ನ ಪ್ರಕಟಿಸುವಂಥದ್ದು ಜೊತೆಗೆ ರಾಜ್ಯಪಾಲರ ಭೇಟಿ ಮಾಡುವಂಥದ್ದು ಆ ಬೆಳವಣಿಗೆಗಳು ಇವತ್ತು ನಡೆಯುತ್ತೆ ಅಂತ ಏನು ಊಹಿಸಲಾಗ್ತಾ ಇತ್ತು. ರಾಜ್ಯಪಾಲರು ಲೋಕಭವನದಲ್ಲಿ ಇಲ್ಲದ ಹಿನ್ನೆಲೆಯಲ್ಲಿ ಮಧ್ಯಾಹ್ನದ ಮೇಲೆ ಏನು ಹೋಗ್ತಾರೆ ಅಂತಿದೆ, ಅದು ಸಾಧ್ಯನಾ? ಹೋಗುವಂಥ ಚಾನ್ಸಸ್ ಕಡಿಮೆ ಅನ್ಸುತ್ತಲ್ವಾ? ಅಥವಾ ರಾಜ್ಯಪಾಲರು ಏನಾದ್ರು ವಾಪಸ್ ಬರೋದ್ರ ಬಗ್ಗೆ ಏನಾದರೂ ಮಾಹಿತಿಗಳಿದೆಯಾ? ಏನು ಬೆಳವಣಿಗೆ ಆಗಬಹುದು, ಏನು ನಿರೀಕ್ಷೆ ಇದೆ? ಪ್ರತಿಮಾ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೌನ ಇದೀಗ ಹಲವು ಪ್ರಶ್ನೆಗಳನ್ನ ಹುಟ್ಟು ಹಾಕ್ತಾ ಇದೆ. ಮತ್ತು ಅವರ ಆಪ್ತರಿಗೂ ಕೂಡ ಏನಾಗುತ್ತೆ ಏನಾಗಲ್ಲ ಅನ್ನೋದ್ರ ಬಗ್ಗೆ ಒಂದು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ ಹಾಗೆ ಕಾಡ್ತಾನೆ ಇದೆ. ಇದರ ಮಧ್ಯೆ ಒಂದು ತ್ವರಿತ ಬೆಳವಣಿಗೆ ಆಗಿರುವಂಥದ್ದು ಎಲ್ಲವೂ ಕೂಡ ಲೆಕ್ಕಾಚಾರದ ಪ್ರಕಾರ ನಡೆದಿದ್ದೇ ಆಗಿದ್ರೆ ಇವತ್ತು ಮಧ್ಯಾಹ್ನ 3 ಗಂಟೆಯ ಸುಮಾರಿಗೆ ರಾಜ್ಯಪಾಲರ ಭೇಟಿಗೆ ಸಿದ್ದರಾಮಯ್ಯನವರು ತೆರಳಬೇಕಾಗಿತ್ತು. ಬೆಳಗ್ಗೆ ಸಚಿವರ ಉಪಹಾರ ಕೂಟವನ್ನು ಮುಗಿಸಿ ಮಧ್ಯಾಹ್ನ 3 ಗಂಟೆಗೆ ತೆರಳಿ ಅಲ್ಲಿ ರಾಜ್ಯಪಾಲರ ಮುಂದೆ ತಮ್ಮ ರಾಜೀನಾಮೆಯ ಪತ್ರವನ್ನು ಮುಖ್ಯಮಂತ್ರಿಗಳು ಕೊಡೋದು ಅಂತ ಹೇಳಿ ಸದ್ಯದ ಮಟ್ಟಿಗೆ ತೀರ್ಮಾನ ಆಗಿತ್ತು. ಆದರೆ ನಿನ್ನೆ ತಡರಾತ್ರಿ ನಡೆದಂಥ ಒಂದು ತ್ವರಿತ ಬೆಳವಣಿಗೆಯಲ್ಲಿ ರಾಜ್ಯಪಾಲರು ಬೆಂಗಳೂರಿನಲ್ಲಿ ಇಲ್ಲ. ನಿನ್ನೆ ರಾತ್ರಿ 11:45 ವಿಮಾನದಲ್ಲಿ ಮುಂಬೈಗೆ ರಾಜ್ಯಪಾಲರು ತೆರಳಿದ್ದಾರೆ. ಮುಂಬೈಯಲ್ಲಿ ಬೆಳಗ್ಗೆ ತನಕ ಹಾಲ್ಟ್ ಮಾಡಿ ಬೆಳಗಿನ ಜಾವ 7 ಗಂಟೆಗೆ ಮತ್ತೆ ಮಧ್ಯಪ್ರದೇಶದ ಇಂದೋರ್ಗೆ ತೆರಳಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಸದ್ಯದ ರಾಜ್ಯಪಾಲರ ಸಂಪೂರ್ಣ ಕಾರ್ಯಕ್ರಮದ ವಿವರ ಸಿಕ್ಕಿರೋ ಮಾಹಿತಿಯ ಪ್ರಕಾರ ಬೆಳಗ್ಗೆ 7 ಗಂಟೆಗೆ ಇಂದೋರ್ಗೆ ತೆರಳಿರುವಂತಹ ರಾಜ್ಯಪಾಲರು ಬೆಳಗ್ಗೆ 10:40ಕ್ಕೆ ಅಲ್ಲಿ ತಲುಪ್ತಾರೆ. 10:40ರಿಂದ ಅವರ ಕಾರ್ಯಕ್ರಮ ಎಷ್ಟರ ತನಕ ಇದೆ ಅನ್ನುವಂಥದ್ದು ಗೊತ್ತಿಲ್ಲ. ಈಗ ಅವರ ಸಂಬಂಧಿಕರ ಅನಾರೋಗ್ಯದ ನಿಮಿತ್ತ ಅನಿವಾರ್ಯ ಕಾರಣಗಳಿಂದ ರಾಜ್ಯಪಾಲರು ತೆರಳಿದ್ದಾರೆ ಅನ್ನುವಂತಹ ಮಾಹಿತಿ. ಆದರೆ ರಾಜ್ಯಪಾಲರು ವಾಪಸ್ ಬೆಂಗಳೂರಿಗೆ ಯಾವಾಗ ಬರ್ತಾರೆ ಅನ್ನೋದ್ರ ಬಗ್ಗೆ ಒಂದು ಖಚಿತವಾದಂಥ ಮಾಹಿತಿ ಇನ್ನೂ ಕೂಡ ಲಭ್ಯವಿಲ್ಲ. ಇವತ್ತು ಅಲ್ಲಿನ ಕಾರ್ಯಕ್ರಮ ಅಥವಾ ಅಲ್ಲಿನ ಭೇಟಿಯ ಮುಕ್ತಾಯ ಆಗಿ ತಕ್ಷಣ ಇವತ್ತು ಮಧ್ಯಾಹ್ನದ ಒಳಗಡೆ ರಾಜ್ಯಪಾಲರು ಬಂದಿದ್ದೇ ಆದರೆ ಮತ್ತೊಂದು ಸಮಯವನ್ನು ಮುಖ್ಯಮಂತ್ರಿಗಳ ಕಚೇರಿಗೆ ನೀಡಬಹುದು. ಇಲ್ಲದೆ ಹೋದರೆ ಇವತ್ತು ರಾಜ್ಯಪಾಲರ ಅನುಪಸ್ಥಿತಿಯಲ್ಲಿ ಸಿದ್ದರಾಮಯ್ಯನವರು ಹೋಗಿ ಭೇಟಿಯಾಗೋದಕ್ಕೆ ಸಾಧ್ಯವಾಗೋದಿಲ್ಲ. ಹೀಗಾಗಿ ಮುಖ್ಯಮಂತ್ರಿಗಳ ರಾಜೀನಾಮೆಯ ವಿಚಾರದಲ್ಲಿ ಒಂದಷ್ಟು ತ್ವರಿತ ಬೆಳವಣಿಗೆಗಳಾಗಿದ್ದಾವೆ. ರಾಜ್ಯಪಾಲರು ಬೆಂಗಳೂರಿಗೆ ಲೋಕಭವನಕ್ಕೆ ವಾಪಸ್ ಆಗೋದರ ಆಧಾರದ ಮೇಲೆ ಈ ಮುಂದಿನ ಬೆಳವಣಿಗೆಗಳು ನಿಂತಿದ್ದಾವೆ ಅಂತಲೇ ಹೇಳಬೇಕು. ಸದ್ಯ ಮುಖ್ಯಮಂತ್ರಿಗಳ ಕಚೇರಿಯಿಂದ ನಿನ್ನೆ ಸಂಜೆ ಸಮಯವನ್ನು ಕೇಳಲಾಗಿತ್ತು. ಲೋಕಭವನಕ್ಕೆ ಬರ್ತಾರೆ, ಮಧ್ಯಾಹ್ನದ ಬಳಿಕ ರಾಜ್ಯಪಾಲರನ್ನ ಭೇಟಿಯಾಗ್ತಾರೆ. ರಾಜ್ಯಪಾಲರ ಅವೈಲೇಬಿಲಿಟಿ ಇದೆ ಅಲ್ವಾ ಅನ್ನುವಂಥ ಒಂದು ಖಚಿತ ಮಾಹಿತಿಯನ್ನು ಮುಖ್ಯಮಂತ್ರಿಗಳ ಕಚೇರಿ ಪಡೆದುಕೊಂಡಿತ್ತು. ಆ ಸಂದರ್ಭದಲ್ಲಿ ಇನ್ನೂ ಕೂಡ ಈ ಬೆಳವಣಿಗೆಗಳು ನಡೆದಿರಲಿಲ್ಲ. ಹೀಗಾಗಿ ಮಧ್ಯಾಹ್ನದ 2 ಸಮಯವನ್ನು ರಾಜ್ಯಪಾಲರು ನೀಡಿದ್ರು. ಬೆಳಗ್ಗೆ 11:30 ಮತ್ತು ಮಧ್ಯಾಹ್ನ 3 ಗಂಟೆಯ ಬಳಿಕ ಯಾವಾಗ ಬೇಕಾದರೂ ಬಂದು ಭೇಟಿಯಾಗಿ ಅನ್ನುವಂಥ ಒಂದು ಅವಕಾಶವನ್ನು ರಾಜ್ಯಪಾಲರು ಮುಖ್ಯಮಂತ್ರಿಗಳ ಕಚೇರಿಗೆ ಮಾಹಿತಿಯನ್ನು ನೀಡಿದ್ರು. ಆದರೆ ನಿನ್ನೆ ರಾತ್ರಿ ಆದಂಥ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಇದೀಗ ಮತ್ತೆ ರಾಜಭವನದಿಂದ ಅಥವಾ ಲೋಕಭವನದಿಂದ ಯಾವ ಸಮಯವನ್ನು ಕೊಡ್ತಾರೆ, ರಾಜ್ಯಪಾಲರು ಯಾವಾಗ ಇಂದೋರ್ನಿಂದ ಮುಂಬೈಗೆ ಬರಬೇಕು, ಮುಂಬೈನಿಂದ ಮತ್ತೆ ಬೆಂಗಳೂರಿಗೆ ಬರಬೇಕು, ಇದು ಸರಿಸುಮಾರು ಒಂದು 5-6 ತಾಸುಗಳ ಪ್ರಯಾಣ ಆಗುತ್ತೆ. ಈ ಪ್ರಯಾಣದ ಸಂದರ್ಭ ಇವತ್ತೇ ಮುಗಿಯುತ್ತಾ ಅಥವಾ ನಾಳೆಗೇನಾದ್ರು ಇದು ಪೋಸ್ಟ್ಪೋನ್ ಆಗುತ್ತಾ ಅನ್ನುವಂಥದ್ದು ಇದೀಗ ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. ಪ್ರತಿಮಾ, ಥ್ಯಾಂಕ್ ಯು ಪ್ರಸನ್ನ ತಮ್ಮ ಮಾಹಿತಿಗೆ.